ನನ್ನ ಒಂದು ಪರಿಕಲ್ಪನೆಯಲ್ಲಿ ದೇಶ ಮೇಳದತ್ತ ಹೋಗ್ತಾ ಇದ್ದೀವಿ. ಇದು ಬಹಳ ಸೈಂಟಿಫಿಕ್ ಆಗಿ ಅನೇಕ ವರ್ಷದಿಂದ ಬೆಳೆದು ಬಂದಿದೆ. ಎಲ್ಲ ಆರ್ಗ್ಯಾನಿಕ್. ಆದರೆ ಪ್ರಚಾರದ ಒಂದು ಆಯುರ್ವೇದಿಕ್ ಡಾಕ್ಟರ್ಗಳನ್ನು ಆರಿಸಿದ್ದಾರೆ. ಅವರು ಪ್ರಾಕ್ಟೀಸ್ ಇಂಗ್ಲಿಷ್ ಮೆಡಿಸಿನ್ ಆದರೆ ಆಯುರ್ವೇದ ಬಗ್ಗೆ ಬಹಳಷ್ಟು ಜನರಿಗೆ ಹಳೆ ಫಾರ್ಮೆಟ್ ಇದು ಎತ್ತದ್ದು ಮಿರ್ಚಿ ಪುಸ್ಟ್ ಇದೆ ಸಂಡಿಗೆ ಇದೆ ಅಗಸೆ ಬೀಜದ್ದ ರೋಸ್ಟೆಡ್ ಬರುತ್ತೆ. ಥ್ಯಾಂಕ್ ಯು ಸರ್. ಇದೆ ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ಸ್. ಇದು ಸಂಡಿಗೆ ಥರ ಮಾಡಿದಲ್ವಾ? ಹಾಂ ಮೇಡಮ್. ನವಣೆದಾ? ನವಣೆದ ಸ್ಟಿಕ್ಕರ್ ತಗೋ. ಇದ್ರದ್ದೊಳ್ಳೆ ಹೇಳ್ಬೋದಾ? ಇಲ್ಲ ನೀವು ತಯಾರಿಸಿದಲ್ಲ, ಇದು ಯಾವುದೇ ಅದರದ್ದು? ಇದು ನವಣೆದಿದೆ, ಸಿರಿಧಾನ್ಯದಿದೆ ಮೇಡಮ್. ಸಿರಿಧಾನ್ಯ ಅದು ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಹಾಂ ಮೇಡಮ್, ಬೆಳಗಾವಿಯಲ್ಲಿದೆ. ಬೆಳಗಾವಲ್ಲಿ ಇದೆಯಾ? ರೋಸ್ಟೆಡ್ ಫ್ಲಾಕ್ಸ್ ಸರ್, ಅಗಸೆ ಬೀಜ, ಸ್ಟೀಮ್ ರೋಸ್ಟ್ ಬರುತ್ತೆ ಸರ್. ಇದು ಈ ಸಂಡಿಗೆ ಯಾವ ರೀತಿ ಮಾಡಿದ್ದು? ಅದಂದ್ರೆ ಹುಡಿ ಮಾಡೇ ಮಾಡೋರುತ್ತಾ? ಹಾಂ ಮೇಡಮ್, ಹುಡಿ ಮಾಡೇ ಮಾಡಿರೋದು. ಮಿಲೆಟ್ಸ್ ಎಲ್ಲ ಸೇರಿಸಿ ಅದು ಅಲ್ಲಿದೆಯಲ್ಲ, ಅದೆಲ್ಲ ಹಾಕಿ ಹಾಕ್ಕೊಂಡು ನೋಡಿ. ಫ್ಲ್ಯಾಕ್ಸ್ ಸೀಡ್ಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಹಾಗೆ ತಿನ್ನೋದು, ಸ್ವಲ್ಪ ನೀನು ಉರಿಯೋ ಅವಶ್ಯಕತೆ ಇಲ್ಲ ಸರ್. ನಮಗೆ ಜಾಂಬಳೆ ಪೌಡರ್, ನುಗ್ಗೆ ಪೌಡರ್, ಅಂಬಿ ಅರಿಶಿನ, ಲೆಮನ್ ಪೌಡರ್, ಬ್ಲ್ಯಾಕ್ ಸಾಲ್ಟ್ ಎಲ್ಲ ಆ್ಯಡ್ ಮಾಡ್ತೀವಿ ಸರ್. ಸಣ್ಣ ಥರದ ಆಯುರ್ವೇದಿಕ್ ಕಂಟೆಂಟ್ ಆ್ಯಡ್ ಮಾಡಿ ಸ್ಟೀಮ್ ರೋಸ್ಟ್ ಮಾಡಿದ್ದೆ. ಇದು ನೀವು ಇದು ಯಾವುದ್ರಲ್ಲಿ ಇದ್ರಲ್ಲ? ಯಾವ್ದು ಮೇಡಮ್? ಅಲ್ಲ, ಇದು ಹುರಿದಿದೆ ಹೇಗೆ ನೀವು? ಕಾವಲಿ ಅಲ್ಲ, ರೋಸ್ಟ್ ಮಾಡಿದ್ದೆ. ಇಟ್ಬಿಟ್ಟು ರೋಸ್ಟ್ ಮಾಡಿದ್ದೆ. ನವಣೆದಪ್ಪ ಸಿರಿಧಾನ್ಯ ಬರುತ್ತಲ್ಲ, ಅದರಿಂದ ಮಾಡ್ತೀವಿ. ಚೆನ್ನಾಗಿದೆ, ವೆರಿ ಟೇಸ್ಟ್. ಇದು ಟೇಸ್ಟ್ ಇದೆ. ರೋಸ್ಟೆಡ್ ಫ್ಲಾಕ್ಸ್ ಸೀಡ್ಸ್ ಇದೆ, ನವಣೆ ಹಪ್ಪಳ ಇದೆ, ಮಿಲೆಟ್ಸ್ ಪಾಪಡ್ಸ್ ಇದೆ. ಪಬ್ಲಿಷ್ ಮಾಡೋದ್ರ ಮೂಲಕ ಜನರಿಗೆ ಆಯುರ್ವೇದವನ್ನು ತಲುಪಿಸಲಿಕ್ಕೆ ಮಹತ್ವಪೂರ್ಣ ಕೆಲಸ ಮಾಡಿದೆ. ಯಾಕೆಂತಂದರೆ ಅತ್ಯಂತ ಹೆಚ್ಚು ಕರ್ನಾಟಕದ ಪಾಪ್ಯುಲೇಷನ್ ಇರುವಂತಹ ಆದ್ರಿಂದ ಅದು ಲಕ್ಷಾಂತರ ಜನರಿಗೆ ಪ್ರತಿ ಬೇಕಾದ ಒಂದು ಕಲಿತಿರೋ ಚಿಕ್ಕ ಮಟ್ಟಿನ ಜಾಗೃತಿ. ನಾವು ನೀವೆಲ್ಲ ವೈದ್ಯರ ಮಟ್ಟದಲ್ಲಿ ಮಾಡೋ ಜಾಗೃತಿ ಎಷ್ಟು ಹೆಚ್ಚು ದೊಡ್ಡ ಜಾಗೃತಿ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಆಯುರ್ವೇದವನ್ನೇ ನಿತ್ಯ ಅಳವಡಿಸಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಜಾವ ಎಷ್ಟೋ ವರ್ಷಗಳಿಂದ ದೇಶೀಯ ಹಸುವಿನ ಘೃತವನ್ನು ಅನುಭವಿಸಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀಯುತ ಸದಾನಂದ ಗೌಡರು ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಅತ್ಯಂತ ನಾವು ಮಾಡುವ ಎಲ್ಲಾ ಕಾರ್ಯಕ್ರಮಗಳಿಗೆ ಇಲ್ಲಿದಾಗ ಬಂದಿರುವಂತಹ ನಿಗರ್ವಿ ಸಜ್ಜನ ಅಲ್ಲೇ ಪ್ರಸ್ತಾಪಿಸಿದ್ರು. ಕೋವಿಡ್ ಸಂದರ್ಭದಲ್ಲಿ
ಮುಖ್ಯಮಂತ್ರಿ ಕಚೇರಿಯಿಂದ ಪ್ರಪ್ರಥಮವಾಗಿ ಅವರೇ ನನ್ನನ್ನು ಕರೆದು ಅದನ್ನ ಹೇಗೆ ಅದನ್ನು implement ಮಾಡೋದು ಅಂತ ಹೇಳೋದ್ರ ಬಗ್ಗೆ ಯಡಿಯೂರಪ್ಪ ಅವರ ಜೊತೆ 4 ಬಾರಿ ಮಾತುಕತೆಯನ್ನು ಮಾಡಿ ಬೆಂಗಳೂರಿನಲ್ಲಿ ಆಗ 10 ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಟ್ರಯಲ್ ಮಾಡಿ ಅಂತ ಹೇಳಿದ್ದು. 10 ಪೇಷಂಟ್ಗಳು ಕೇವಲ 4 ದಿವಸದೊಳಗೆ ಎಲ್ಲ ಪೇಷಂಟ್ಗಳಿಗೂ ಕೂಡ ಆಗಿ ಅದು ಎಲ್ಲ ಜಾಹೀರಾತಾಗಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಹೀಗೆ ಎಲ್ಲರೂ ಕೂಡ ಎಲ್ಲ ಗಣ್ಯಮಾನ್ಯರು ನಮ್ಮ ಆಯುರ್ವೇದ ಜೊತೆಗೆ ಇರುವಂಥದ್ದು ನಮ್ಮೆಲ್ಲ ಆಯುರ್ವೇದ ಕ್ಷೇತ್ರದ ಪುಣ್ಯ ಧನ್ವಂತರಿ ಅನುಗ್ರಹ ಅಂತ ಹೇಳೋದನ್ನ ಭಾವಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ರೆಡಿ ಮಾಡಿಕೊಳ್ಬೇಕು ಅಂತ ವಿನಂತಿಸ್ತೇನೆ. ನಮಸ್ಕಾರ. I request Dr. Giridhar Kalye to honor Sri Vijaya Sankeshwara. ಇದು ಪುಂಗನೂರು. ಇದು ಬರ್ಗೂರು, ಇದು ಹಳ್ಳಿಕಾರು, ಕಾಂಕ್ರೇಜು, ಗೀರು. We would like to thank all the dignitaries ಇದು on the stage ಪುಂಗನೂರು for gracing the occasion and making this ಇದಾ second day's Rishi Raja Vaidya Sabha a grand success. Thank you once again. ನೋಡಿ ಪಾಕೋತ್ಸವದಲ್ಲಿ ತಯಾರಾಗ್ತಾ ಇರುವಂಥದ್ದು ಇದು. ಓ ಜಾಕ್ ಫ್ರೂಟ್ ದೋಸೆನೂ ಇದ್ದಕ್ಕಲ್ಲ. Prashanti Ayurvedic Center presents second Ayurveda World Summit, Ayurveda for a Healthy Future. Today is the second day of the World Ayurveda Summit, and we have just witnessed the Rishi Raja Vaidya Sabha. Indian Renovation Summit's blessings Sri Sadguru ಅವರಿಂದ ನಮಗಾಗಿ ಇಲ್ಲಿ ಸಿಗುತ್ತಿದೆ. Sri Sadguru stands as a living embodiment of wisdom, compassion, and inner awakening. Through his life and teachings, he reminds us that true transformation begins within, guiding countless seekers towards self-realization, discipline, and a life rooted in truth. Take the blessings of Sri Sadguru by listening to his summit blessings. Vitalizing this body, this mind, this emotion, this energy to a higher level of consciousness. So this is what Ayurveda is about. Ayurveda or any science for that matter is not a fixed norm. It has to keep growing. For it to evolve, you don't box it with a definition, which is very, very important. That our life is to go. And how it goes over time, as our knowledge is enhanced, as our capabilities are God. Yes, that's what it means. As a lovely human being, live like God, raise above life, be comfortable with it. This is possible. वो दिखाओ तो डालो, नहीं तो निकालो। बोला जब मैं बोलता मैं 18,000 मैं डाल दिया पूरा टाइम जल्दी से ರಾಮಫಲ
ಬಿಟ್ಟು ನಾವು ಬೆಳೆದು ಮಾಡಿ ತಗೊಬಂದಿರ್ತೀವಿ. ನೀವು ಸುಮ್ಮನೆ ರೆಡಿ ಯಾರೋ ಮಾಡಿ ತಂದು ಮಾರಿದ್ರೆ ಆಯಿತು, ತೆಗೀರಿ. ನಾನೆಲ್ಲ ಮಾಂತೇಶ್ವರ ಹತ್ರ ಹೇಳ್ಸಿದ್ದೀನಿ, ರಿಕ್ವೆಸ್ಟಿಗೆ ಬೆಲೆ ಇರಬೇಕು. ಎಲ್ಲ ಮಾಡ್ಬಿಟ್ಟು ಎಲ್ಲ ನೋಡೋದು ಈಗ ಯಾರು ಎಲ್ಲ ಬ್ಯಾತ್ ಹಾಕೊಂಡ್ಬಿಟ್ಟಿದ್ದಾನೆ. ಹಿಂದೆ ಅವ್ರು ಮೇಡಮ್ ಈ ಥರ ಉದ್ದು ಎಲ್ಲ ಹಾಕ್ಕೊಳ್ತಾರಲ್ಲ, ಅವರು ಫುಲ್ ಎಲ್ಲ ಸರಸರ ಹಾಕೊಂಡ್ಬಿಟ್ಟಿದ್ದಾರೆ ಈಗ ನಾರು. ಹೀರೆಕಾಯಿ ನಾರಿದೆಲ್ಲ ಬರೀ ಇವ್ರು ನಾರೇನೆ, ಬೇರೆಯವರೆಲ್ಲ ಫ್ರಿಜ್ಜಲ್ಲಿ ಇಡ್ಬೇಕಂತಿಲ್ಲ. ಕೊರಿಯರ್ ಫ್ರೀ ಇರುತ್ತೆ. ವಾಟ್ಸಪ್ ಮೆಸೇಜ್ ಮಾಡಿ. ನೆಲ್ಲಿಕಾಯಿ ಪಾಟ್ ನೋಡಿ ಮೇಡಮ್. ಬೆಟ್ಟದ ನೆಲ್ಲಿಕಾಯಿ. ಶೀಬಕಾಯಿ. ಯಾರು ಸ್ವೀಟ್ ಅದು ಎರಡು ಇದೆ, ಅದರೊಂದಿಗೆ ಮೆಡಿಸಿನ್ ಇದೆ. ಮೇಡಮ್ ನಮಸ್ಕಾರ. ಎಲ್ಲಿವರು ನೀವು? ಹುಬ್ಳಿಯಿಂದ. ಹುಬ್ಳಿ. ಬೇದಗಿರಿ ಫಾರ್ಮಾಸ್ಯೂಟಿಕಲ್ಸ್. ಎಣ್ಣೆ ಪುಳಿಯೋಗರೆ ಗೊಜ್ಜು. ಮತ್ತೆ ಯಾವ್ದು ಬ್ಯಾಗ್ ನೀವು ತೊಗೊಂಡು ಬರ್ಬೇಕಾ? ಚಿಕ್ಕ ಐಟಮ್ ನಿಮ್ಮದು ಹೆಗಡೆ ನಗರದಲ್ಲಿ ಇದೆಯಲ್ಲ? ಅದನ್ನು ನೋಡಿದ್ದೀನಿ ಒಂದ್ಸಲ. ಅಲ್ಲಿ ಬರಬೇಕು ನನಗೆ. ಅವ್ರ ಪರಿಚಯದವ್ರು ಒಬ್ಬರು ಇದ್ದಾರೆ ಅಲ್ಲಿ. ಇದು ಎಷ್ಟಾಗುತ್ತೆ ಇದು? 100 ರುಪೀಸ್. ಇದು ನಮ್ಮ ಮಗಳೆಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದಾಳೆ. ಅಲ್ಲೊಬ್ಬರು ನೆಂಟರ ಮನೆ ಇದೆ, ಬರ್ತೀವಿ ಒಂದ್ಸಲ. ಚೆನ್ನಾಗಿರುತ್ತೆ ಇದು. ಹೋಮ್ ಡೆಲಿವರಿ.
ಹಾಕೊಳಂಗಿದ್ರೆ ತಗೊಳ್ಳಿಲ್ಲ ಬೇಡ. ಅದೇ ನೀವು ಈಗ ಸಾಕಲ್ವಲ್ಲ ಮುಂದೆ ನಿಮಗೆ ಬೇಕಂತೆ ನೋಡು ಅಪ್ಪಿ ನೋಡಿದ ಮಾಡಿ ಬಕೆಟಲ್ಲಿ ಹಾಕಿ ಹ್ಯಾಂಡ್ ವಾಶ್ ಹ್ಯಾಂಡ್ ರಿಯಲ್ ಹ್ಯಾಂಡ್ ಅದೇ ಬಕೆಟಲ್ಲಿ ಎಲ್ಲರೂ ಹಾಕೋದು ತೋರಿಸ್ತಾರೆ ಎಲ್ಲರಿಗೂ ಜೂನಿಯರ್ಸ್ ಎಲ್ಲರಿಗೂ ಪ್ರೀ ಮೆಡಿಟೇಷನ್ ಬುಕ್ಸ್ ಮ್ಯಾಮ್. ದೇವರ ನಾಮ ಧ್ಯಾನ ಇಷ್ಟವಾಗಿ ಮಸಾಲೆ ಸ್ವಲ್ಪ ಬನ್ನಿ. ಕುಕ್ಕೀಸ್ ಇದೆ. ಅಲ್ಲ ಇದು ಪ್ಲಾಸ್ಟಿಕ್ ಅದ, ಅದು ಇದ್ರದ್ದ ನೋಡಿ. ನಾವಿಲ್ಲಿ ಆಡೋಕದ ಅಲ್ಲಿ ಇದೆಯಲ್ಲ, ಇದರಲ್ಲಿ ಚಿಕ್ಕಲ್ ಸಂದ್ರ ಹತ್ರ ಅಲ್ಲಿ ತಗೋತೀವಿ. ಸ್ವದೇಶಿ ಮೇಳ ಮೇರೆ ಕೈಯಲ್ಲಿ ಎತ್ತಿಂಗೆ ಆದರೆ ಅವ್ರ ಜೊತೆ ಹೋಗು ಕರ್ತಾಳಂತ ಹಾಕು ಸ್ಪೈಸಲ್ ನೀವನ ಇದು ಎಣ್ಣೆ ಎಷ್ಟಾಗುತ್ತೆ? ಇದು 5 ಲೀಟ್ರಿಗೆ 1500 15 ಪ್ಯೂರ್ ಶೇಂಗಾ ಎಣ್ಣೆ. ಅದೇ ನಾವು ತೆಂಗಿನೆಣ್ಣೆ ಉಪಯೋಗಿಸೋರು. ನೀವು 1 ಲೀಟ್ರ್ ಹೋಗಿ ನೋಡ್ರಿ. ಅಲ್ಲ ಇದ್ರದ್ದು ಮಾಡ್ತೀವಿ. ನಮ್ಗೆ ಅದಂದ್ರೆ ನಮ್ಮ ಊರಲ್ಲಿ ಅದು ಇದೆಯಲ್ಲ, ಅದು ಇದು ಎಷ್ಟಾಗುತ್ತೆ ಕೇಳಿ. ಅಲ್ಲ ನಾನು ಸಿಸಿ ಗಂಟೆ ನಾವು ಸ್ಟಾಲ್ ತಗೊಂಡ್ಬಿಡ್ತೀನಿ ನಾ ಅದಕ್ಕೆ ಕಂಬಳಿ 10 ಫುಟದ ಇದ್ರೆ 5 ಫುಟ್. ಈಗ ಅಪರೂಪ ಆಗಿದೆ ಈಗ ಕಂಬಳಿ. ಇದು ಎಷ್ಟಾಗುತ್ತೆ ಇದು ಕಂಬಳಿ? 1300. 1300. ಇದು ಕಂಬಳಿ ಅಲ್ಲ ಅಲ್ಲ, ಇದು ಕಂಬಳಿನೇ ಪಾಲಿಶ್ ಕಂಬಳಿ ಪಾಲಿಶ್ ಮಾಡಿದ್ದ ನೋಡಿ ಸರ್. ಬೇಕಾದ್ರೆ ಒಂದು ರೇಟ್ ಹಾಕೋಣ. ಹಾಂ ಅದೇ ಇದೆಲ್ಲ ಹ್ಯಾಂಡ್ ಮೇಡೇ ಇರುತ್ತಲ್ವಾ? ಅದೇ ಮೊದಲೆಲ್ಲ ಇದಾಗಿತ್ತು. ನಮ್ಮ ಹತ್ರ ಇದೆ ಕಪ್ಪು ಕಂಬಳಿ ಬರುತ್ತಲ್ಲ, ಅದರದ್ದು ಈಗ ಕೂದಲು ಉದುರ್ಲಿಕ್ಕೆ ಶುರು ಆಗಿಬಿಟ್ಟಿದೆ. ತುಂಬ ಹಳೇದಾದ್ರೆ ಹಂಗಾಗತ್ತಾ? ಒಂದು 20-25 ವರ್ಷ ಆಗಿಬಿಟ್ರೆ ಆಗ್ಬಿಡ್ತಾನ. ಅಂದ್ರೆ ಬಳಸ್ತಾ ಇಲ್ಲ ಅಂದ್ರೆ ಹಾಸಿಟ್ಟಿದ್ವಿ, ಅದು ಇದಾಗ್ತಾ ಇದೆ. ಯೂಸ್ ಮಾಡ್ತಾ ಇರಬೇಕು. ಅದು ಇನ್ನು ಒಂದ್ಸಲ ಅದು ತುಂಬ ಇದಾಗ್ತದೆ. ಕಬ್ಬಿನಕಾಯಿ ಇದು ಇಷ್ಟು ದೊಡ್ಡ ಕಾಲಿಗೆ ಎಷ್ಟಾಗುತ್ತೆ? ಇದು 500 400 500. ಪ್ಯೂರ್ ಕಬ್ಬಿಣ, ಶುದ್ಧ ಕಬ್ಬಿಣ.
ಬುಕ್ಸ್ ಬೇಕಾ? ಹಾಂ ಇಲ್ಲ ಇದೆ ತಗೊಂಡಿದ್ದೀನಿ ತಗೊಂಡಿದ್ದೀರಾ? ಹಾಂ ತಗೊಂಡಿದ್ದೀನಿ. ಇವಾಗ ಏನಾದರೂ ಬೇಕಾ? ಹಾಂ ಅದೇ ಬರೆದ್ರೆ ಇರೇಸ್ ಮಾಡೋಕ್ಕಾಗತ್ತಲ್ಲ ಅದೇ ನೋಡಿದ್ದೀನಿ. ಅದೇ ತಗೊಂಡಿದ್ದೀನಿ ಮೊಮ್ಮಗಳಿಗೆ ಅಂತೇಳಿ ತಗೊಂಡಿದ್ದೀನಿ.